ಎಕ್ಸ್ಕ್ಯೂಸ್ ಮೀ. ನಂದು ಗಾಡಿ ಪೆಟ್ರೋಲ್ ಖಾಲಿ ಆಗೈತಿ. ಪ್ಲೀಸ್ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಿ? ಪ್ಲೀಸ್ ನಂಗೆ ಎಮರ್ಜೆನ್ಸಿ ಕೆಲಸ ಐತಿ, ಇಲ್ಲ ಅನ್ಬೇಡ್ರಿ. ಅಣ್ಣ, ನನ್ ಫೋನ್ ಪೇ ವರ್ಕ್ ಆಗತ್ತಿಲ್ಲ. ಕ್ಯಾಶ್ ಕೊಡ್ರಿ. ನನ್ ಕ್ಯಾಶು ತಂದಿಲ್ಲ. ನಿಮ್ ನಂಬರ್ ಕೊಟ್ರೆ ನಾನು ನಿಮ್ಗೆ ಫೋನ್ ಪೇ ಮಾಡ್ತೀನಿ. ಅಲ್ಲ, ಥ್ಯಾಂಕ್ ಯು. ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ನಾಗ ಗೇಮ್ ಮಾಡ್ಕೊಂಡು ಕುಂತಿರ್ತಿ. ಅಲ್ಲಿ ಕೆಲಸ ಬೋಗಿಸಿ ಐತಿ ಇಲ್ಲಿ ನಿನಗೆ? ಐತಿ, ವರ್ಕ್ ಫ್ರಮ್ ಹೋಮ್ ಅಂತಾರೆ ಇದಕ್ಕೆ. ಹಂಗಂದ್ರ ನಿಂಗೆ ಯಾವಲೇ ಗೌರ್ಮೆಂಟ್ ಸ್ಕೂಲ್ ಇಂಗ್ಲೀಷ್ ಟೀಚರ್ ಮಾಡ್ದವ? ಮೈ ಫಾದರ್. ಹಾ, ನಾವು ಮೆರಿಟ್ ಒಳಗೆ ಬಂದಾರಲ್ಲಮ್ಮ, ಮಾರ್ಕೆಟ್ ಒಳಗೆ ಬಂದರು. ಅಲ್ಲಿ ನಿಂಗ ಏನು ಇಂಗ್ಲೀಷ್ ಬರೋಲ್ಲ, ಅಲ್ಲಿ ಹುಡುಗರಿಗೆ ಏನು ಕಲಿಸ್ತಿ? ABCD. ABCD ಆದ್ಮೇಲೆ EFGH, ಆಮೇಲೆ HIJK, ಹೌದಿಲ್ಲ? ಇಂಗ್ಲಿಷ್ ಟೀಚರ್ ಆಗ್ಬಿಡ್ತಿ ನೋಡ್ಲಿ ನೀನು. ಮಾತಾಡ ನಮ್ಮ ಅಪ್ಪ ಕೂಡ. ಹೊರಗೆ ಕಾಲ್ಮರದ ನೋಡು ತೊಂಬರ್ಬಾ. ಯಾಕ? ಪೂಮಾ ಕಂಪ್ನಿ ಎಟ್ ಹೊಡೆದ್ರು ಒಟ್ಟ ಹರಂಗಿಲ್ಲ ಅಂತ. ಚೀನ್ ಟಪಾಕ್ ಡಮ್ ಡಮ್. ಮಾಮ, ನಾ ಹೆಂಗಾರ ಮಾಡಿ ಇಂಗ್ಲೀಷ್ ಕಲಿಬೇಕಂತ ಮಾಡಿಲ್ಲ. ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಯಾವ್ದಾರ CBSE ಸ್ಕೂಲಿಗೆ ಜಾಯ್ನ್ ಆಗ. ಅಲ್ಲಿನ ಹುಡುಗರ ನಿನ್ಗೆ ಇಂಗ್ಲೀಷ್ ಕಲಿಸ್ತಾರ. ಬ್ಯಾಡ ಮಾಮ, ನಾ ABCD ಕಲಿಸ್ತೀನಿ. ಲೋ ಡ್ಯೂಟಿ, ಹೈ ಸ್ಯಾಲ್ರಿ. ಬಿಲ್ ಸರ್, ಬಿಲ್ ಆಲ್ರೆಡಿ ಪೇ ಆಗೈತೆ ಸರ್. ಪೇ ಆಗೈತೆ? ಯಾರು ಮಾಡಿದ್ದ? ಅಲ್ಲಿ ಕುಂತಾರಲ್ರಿ ಮೇಡಮ್ ಅವರ ಪೇ ಮಾಡ್ಯಾರಿ. ಯಾರ್ಲಿ ಮಮ್ಮ ಈ ಫಿಗರ್ ಮಸ್ತ್ ಐತಿ. ಒಂದ್ ನಿಮಿಷ, ಯಾಕೆ ನಂಗೆ ಒಂದ್ ಥ್ಯಾಂಕ್ಸ್ ಹೇಳಕ್ಕೂ ಬಿಡಾತಿಲ್ಲ? ನನ್ನ ಜೊತೆ ಅಷ್ಟ ಹಿಂಗದಿರೋ, ಇನ್ ಎಲ್ಲರ ಜೊತೆ ಹಿಂಗದಿರೋ? ಅದೆಲ್ಲ ಬ್ಯಾಡ್ ನಿಮ್ಗೆ. ಈಗೇನಾ ಥ್ಯಾಂಕ್ಸ್ ಹೇಳ್ಬೇಕಿಲ್ಲ? ಸರಿ ಆಯ್ತು, ಹೇಳೋಗ್ರಿ. ಥ್ಯಾಂಕ್ಸ್. ಮಾಮ, ಹುಡುಗಿ ಸ್ವಲ್ಪ ಹೆಲ್ಪ್ ಮಾಡಿ ಹೋಗಲ್ಲ. ಇಡ್ಲಿ ಒಂದು ಮೆಕ್ಯಾನಿಕ್ ಮಾಡ್ಕೊ ಹೋಗ. ನೀನು ಯಾವ ಇಂಜಿನಿಯರ್ ಹೇಳ? ಮೆಕ್ಯಾನಿಕಲ್. ಮತ್ತೆ ಸ್ಕೂಟಿ ರಿಪೇರ್ ಮಾಡಕ್ ಬರ್ಲತ್ತಿಲ್ಲ, ಹೋಗ. ಮೆಕ್ಯಾನಿಕಲ್ ಇಂಜಿನಿಯರ್ಗೂ ಮೆಕ್ಯಾನಿಕಲ್ ಮೇಸ್ತ್ರಿಗೂ ಡಿಫ್ರೆನ್ಸ್ ಭಾಳ ಐತಿ. ಎರಡೂದ್ರಾಗೂ ಮೆಕ್ಯಾನಿಕ್ ಐತಲ್ಲ, ಹೋಗಲೇ. ಕಾರ್ತಿಕ, ಊಟ ಮಾಡಿದ್ಯಾಪ? ನೀನು ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡೆಪ್ಪ. ಟೈಮ್ ಭಾಳ ಆಗೈತೆ, ಹೋಗಿ ಮಲ್ಕೋ. ಸರಿ ಮಗ, ನನ್ನ ನೋಡ್ಕೊಳಕ್ ನೀನದಿ, ನಿನ್ನ ನೋಡ್ಕೊಳಕ್ಕೂ ಯಾರೋ ಒಬ್ರು ಬೇಕಲ್ಲ.
ಯಾವ್ದಾರ ಮನೆ ಕೆಲಸದಾಕಿನ್ ನೋಡನ್ ತಗೋ, ಮನಿನೂ ಚಂದ ನೋಡ್ಕೋತಾಳ, ಹಂಗ ಮನಸ್ಸು ಭಾಳ ಚಂದ ನೋಡ್ಕೋತಾಳ. ಚಪ್ಪಲ್ ತಗೊಂಡ್ ಹೊಡಿತಿನ್ಲೇ ನಿನ್ನ, ಮದುವೆ ಮಾಡ್ಕೋ. ಒಲ್ಲೆ ಮರೇನ, ಬೇಕಾದ್ರೆ ನೀ ಹೋಗು. ಪುಷ್ಪ, ಐ ಲವ್ ಯು ಸೋ ಮಚ್. ನನ್ನ ಮಗ ಒಪ್ಕೊಂಡ್ಬಿಟ್ಟ ನಮ್ಮಿಬ್ಬರು ಮದುವೆಗೆ. ರೆಡಿ ಆಗಿ ಜಲ್ದಿ. ಹ್ಯಾಪಿ ಬರ್ಡೇ ಬಾಬಿ. ಥ್ಯಾಂಕ್ಸ್. ಇರ್ಲಿ ಇಲ್ಲ, ಆಶೀರ್ವಾದ ಎಲ್ಲ ಬೇಡ. ಮನೆ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡ್ರೆ ಸಾಕು. ಯಾಕೆ ಮಾಡ್ತಿ? ಮಮ್ಮಿ ಡ್ಯಾಡಿ ಆಶೀರ್ವಾದ ತಗೊಂಡ್ರೆ ಮುಗಿತ್ಪ, ನಮ್ದೆಲ್ಲ ಬೇಕಾ? ರೆಡಿಯಾಗ ಗುಡಿಗೆ ಹೋಗೋನು. ಈಗಾಗಲೇ ರಾತ್ರಿ 9 ಹೋಗಿದ್ವಿಳ. ಈ ಗುಡಿಗೆ ಅಲ್ಲ, ಈ ಗುಡಿಗೆ. ಸಾರಿ, 5 ಮಿನಿಟ್ಸ್ ಜಳಕ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮಿಸ್ ಮಾಡಬೇಡ ಗುಡಿ. ಇವತ್ತು ರಾತ್ರಿ 9:30 ಮಿಸ್ ಮಾಡಬೇಡ, ಕರ್ಕೊಂಡೋಗು. ಹಾಂ, ತತ್ತಿಗಿತ್ತಿ ಹೊಡೆ ಅಂತಾಗಿಲ್ಲ, ಅಡ್ವಾನ್ಸ್ ಹೇಳಿ. ಮಾಮ, ಈ ಸಲ ಬರ್ತಡಕ್ಕೆ ನಂಗೆ ನೀ ಏನು ಗಿಫ್ಟ್ ಕೊಡೋದ ಬೇಕಾಗಿಲ್ಲ. ಚಲೋ ಆತ್ಲ, ನನಗೂ ಕೊಡ್ಸೋ ಇಂಟೆನ್ಷನ್ ಇದ್ದಿದ್ದಿಲ್ಲ. ಹಂಗಲ್ಲೇ. ಹಾಂ, ಅಲ್ಲಿ ನೋಡಲ್ಲಿ ಹುಡುಗಿ, ಆ ಹುಡುಗಿಗೆ ನನ್ನ ಬಗ್ಗೆ ಫುಲ್ಲು ಬಿಲ್ಡಪ್ ಕೊಟ್ಟು ಹೆಂಗಾರ ಮಾಡಿ ಇಂಪ್ರೆಸ್ ಆಗಂತ ಮಾಡ ಪ್ಲೀಸ್. ನನ್ನ ನೋಡಕತ್ತಾಳ. ಹಾಯ್. ಹಾಯ್. ಎವ್ರಿ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಸಿಗ್ತೇವಿ. ಮೊನ್ನೆ ಸತಿನೂ ಹಂಗ, ಎರಡನೇ ಸತಿನೂ ಹಂಗ, ಈಗ 3ನೇ ಸಲ ನನ್ನಿಂದ ಸಿಕ್ಕಿರಿ. ಆ್ಯಕ್ಚುಲಿ ಬಾಬಿ, ಟುಡೇ ಈಸ್ ಮೈ ಬರ್ತ್ಡೇ. ಮೈ ಮಾಮ್ ಗಿಫ್ಟೆಡ್ ದಿಸ್ ಬಂಗಾರದ ಚೈನ್. ವಿಶ್ ಮಾಡಲ್ಲ? ಹ್ಯಾಪಿ ಬರ್ಡೇ ಬೇಬಿ. ಹೇ, ಇಟ್ಸ್ ಬಾಬಿ, ನಾಟ್ ಬೇಬಿ. ಓ, ಹ್ಯಾಪಿ ಬರ್ಡೇ ಬಾಬಿ. ಥ್ಯಾಂಕ್ಸ್ ಬೇಬಿ. ನೀವ ಮಾತಾಡಿದ್ರೆ ಒಟ್ಟ ಮಾತಾಡಂಗಿಲ್ಲಲ್ಲ. ನಾ ಏನಾರ ನಿಮಗ್ ಮೋಸ ಮಾಡೇನಾ, ಇಲ್ಲ ನಾನು ಏನಾರ ನಿಮಗ್ ಮೊದ್ಲ ಪರಿಚಯ ಇದ್ನಾ, ಇಲ್ಲ ನಾನು ಏನಾರ ನಿಮ್ಮ ಎಕ್ಸಾ? ಸುಮ್ಮದೇನಂದ್ರೆ ಇಷ್ಟ ಬಂದಂಗೆ ಮಾತಾಡೋದಲ್ಲ, ಗೊತ್ತಿಲ್ಲಾರ್ದ್ರ ಜೊತೆ ಏನ್ ನಂದು ಮಾತು. ಸರಿ, ಇನ್ಮೇಲೆ ಗೊತ್ತು ಮಾಡ್ಕೊಂಡೇ ಮಾತಾಡೋಣಂತ. ಐ ಆಮ್ ಭೂಮಿಕಾ. ನೀವು ತಿಳ್ಕೊತೇನೆ ಬಿಡ್ರಿ, ನಿಮ್ ಡೇಟ್ ಆಫ್ ಬರ್ತ್ ಇಂದ ಹಿಡ್ದ ATM ಪಾಸ್ವರ್ಡ್ ತ ನಾನು. ಹಾಯ್ ಪಾ. ಈಗ ಬಂದಿ? ಹಾ, ಅಂದಂಗ ನಿನ್ನ ವಾಟ್ಸಪ್ಗೆ ಒಂದಿಷ್ಟು ಫೋಟೋ ಕಳಿಸಿದ್ನಲ್ಲ, ನೋಡಿದಿ? ಫೋಟೋಸಾ? ಹಾ, ಯಾರಪ್ಪ ಇವ್ರು? ಅವರೆಲ್ಲ ಕರ್ನಾಟಕದಾಗಿರುವಂಥ ಮಿಲೇನಿಯರ್ ಮಕ್ಕಳು. ನೀ ಯಾರ ಕಡೆ ಕೈ ಮಾಡ್ತಿ ಅವ್ರ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ಹಾ, ಅಪ್ಪ, ನನಗ್ ಬೇಕಾಗಿರೋದು ರೊಕ್ಕ ಇರೋನಲ್ಲ, ಬಡವ ಆದ್ರೂ ಪರವಾಗಿಲ್ಲ, 3 ಹೊತ್ತು ಕೈ ತುತ್ತು ತಿನ್ಸಿ ಪ್ರೀತಿಯಿಂದ ನೋಡ್ಕೊಳಂತ ಬೇಕು. ರೊಕ್ಕ ಏನ ನಮ್ಮ ಹತ್ರ ಸುಟ್ರು ಸುಡ್ಲಾರ್ದಷ್ಟ ಐತಿ. ಅದ ಆಸ್ತಿ, ಅದ ರೊಕ್ಕ. ಏನ್ ಮಾಡ್ಲಿ ನಾ ತಗೊಂಡ? ರೊಕ್ಕನ ಎಲ್ಲ ಅಲ್ಲ ಅಂತ ಹೇಳಿ ಬಾಯ್ಲಿಂದ ಹೇಳ್ತಾರ, ಆದ್ರೆ ಎಲ್ಲದಕ್ಕೂ ಬೇಕಾಗಿರೋದು ರೊಕ್ಕನ. ನೀವು ರಿಚ್ ಫ್ಯಾಮಿಲಿಯಿಂದ ಬಂದಿದ್ದ, ಮಮ್ಮಿನೂ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದ, ಹೌದಿಲ್ಲ? ಹೌದು. ಮತ್ ನಿಮ್ಮಿಬ್ರ ನಡ್ಬರ್ಕ ಖುಷಿಯಲ್ಲಿತ್ತ. ಅಪ್ಪ, ನನಗ್ ಬೇಕಾಗಿರೋ ಹುಡುಗನ ನಾನು ಹುಡ್ಕೋತೀನಿ, ನೀವ್ ತ್ರಾಸ್ ತಗೊಳಕ್ ಹೋಗ್ಬೇಡ್ರಿ. ಮಗ, ಗೇಮ್ ಆಡಕತ್ತೇನಪ್ಪ? ಇಲ್ಲ, ಇಂಟರ್ನೆಟ್ ಒಳಗ ಹುಡುಗಿಯರ ಫೋಟೋ ನೋಡ್ಕೊಂತ ಕುಂತಿದ್ದೆ. ಹೌದಾ? ಏನ್ ಹೌದಾ? ಕೆಲಸ ಮಾಡ್ಕೊಂಡ್ ಕುಂತೀನಪ್ಪ. ನೀ ಏನ್ ನೋಡ್ಕೊಂಡ್ ಬಂದಿ? ಏನು? ಹೌದು, ಕೊಡ್ತೀನಿ. ಮದುವೆಗೆ ಒಪ್ಕೊಂತ ಇಲ್ಲ ಅಷ್ಟ ಹೇಳ ನನಗ. ಅಲ್ಲ, ಯಾಕೆ ಒಲ್ಲೆಂತಿ? ನಂಗೆ ಇಷ್ಟ ಇಲ್ಲ ಅದಕ್ಕೆ. ನಾ ಹೇಳಕತ್ತಿದ್ದು ನಿನ್ನ ಮದುವೆಲಿ ಸಿದಿಕ್ ಸೊಳೆ ಮಗನ. ಇನ್ನ ಎಷ್ಟು ದಿನ ಅಂತ ಅಕ್ಕಿ ನೆನಪೊಳಗಿರ್ತೀನಿ ನೀನು. ಒಂದು ಅಕ್ಕಿನ ಮರಿ, ಇಲ್ಲ ನನ್ನ ಮರಿ. ಬದ್ಮ ಸೊಳೆ ಮಗಂತ ಅಂದ. ಹಲೋ. ಏ ಹಾಯ್. ಯಾರ? ನಾನ್ ಭೂಮಿಕಾ. ಹೇಳು. ಫ್ರೀ ಇದ್ದೀರಾ? ಇಲ್ಲ.
ಏನಿಲ್ಲ, ಫ್ರೀ ಇದ್ರ ಹೊರಗೆ ಹೋಗ್ಬೋದಿತ್ತು, ಲೈಕ್ ಕಾಫಿ ಟೀ. ಹಾಯ್, ಗುಡ್ ಮಾರ್ನಿಂಗ್. ಸೀರಿಯಸ್ಲಿ ಬೆಳಿಗ್ಗೆ ಮನಿತನ ಬಂದ್ಯಾ? ಯಾಕ ನಿಮ್ಗೆ ಏನಾರ ಪ್ರಾಬ್ಲಮ್ಮಾ? ನಿಂಗೆ ಎಲ್ಲಾನು ಬಾಯಿ ಬಿಟ್ಟಾಗ ಹೇಳ್ಬೇಕಾ? ನಿನ್ ಜೊತೆ ಹೆಂಗ್ ಬಿಹೇವ್ ಮಾಡತ್ತೀನಿ ಅಂತ ನೋಡಿದ ಮೇಲೂ ನಿಂಗೆ ಅರ್ಥ ಆಗವಲ್ದ? ಅಷ್ಟು ಇಗ್ನೋರ್ ಮಾಡತ್ತೀನಿ. ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಟ್ಕೋ. ನೋಡ, ನಿನ್ನ ಇಂಟೆನ್ಷನ್ ಏನೈತೆ ನನಗಂತೂ ಒಂದು ಗೊತ್ತಿಲ್ಲ. ಈ ಲವ್ ಒಳಗಂತೂ ನನಗೆ ಮೊದ್ಲ ಇಂಟ್ರೆಸ್ಟ್ ಇಲ್ಲ. ಅಟ್ಲೀಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂತಂದು ಏನ್ರ ಅಂದಿ ಅಂತಂದ್ರೆ ಒಟ್ಟ ಆಗೋದಿಲ್ಲ. ನನಗೆ ಮತ್ತೆ ಒಟ್ಟ ತೊಂದರೆ ಕೊಡಕ್ ಬರ್ಬೇಡ. ನನ್ನ ಪಾಡಿಗೆ ನಾನು ನೀರಾಕ್ ಬಿಟ್ಬಿಡ. ನಿನ್ನ ಕೈ ಮುಗಿತೀನಿ. ಎಲ್ಲದಾಗ ಪಾಯ್ಕಿ ಚಗ್ಗ ಕಾಯಿಸ್ಬಿಟ್ಟಿನಿ. ಸಾರಿ ಸ್ವಲ್ಪ ಲೇಟ್ ಆಯ್ತಷ್ಟ. ಏಯ್, ಪ್ರತಿ ಸಲ ನಿನಕಿನ 10 ನಿಮಿಷ ಜಲ್ದಿ ಬಂದು ವೇಟ್ ಮಾಡೋದು ನಾನ. ಹಲೋ, 48 ನಿಮಿಷ ಆತ್ ನಾ ಬಂದ್. ಐ ಸುಳ್ಳು ಹೇಳ್ಬೇಡ. 48 ನಿಮಿಷ ಅಲ್ಲ, 46 ನಿಮಿಷ ಆತ ನೋಡಿಲಿ. 11:02 ಕಾಲ್ ಮಾಡಿ. ಏಯ್, ನಾ ಏನ್ ತಕಿನ ನಿನ್ ಸಂಬಂಧ ಎಷ್ಟೋ ಸಲ ತಾಸ್ ಗಂಟ್ಲೆ ವೇಟ್ ಮಾಡಿಲ್ಲ ಅನ್ನ. ಮೊನ್ನೆ ಹಾಸ್ಪಿಟ್ಲ್ದಾಗ 3 ತಾಸು ವೇಟ್ ಮಾಡೀನಿ. ನಿನ್ ಬರ್ಡೇ ದಿನ ಮುಂಜಾನೆಯಿಂದ ಸಾಯಂಕಾಲ ತನಕ ವೇಟ್ ಮಾಡೀನಿ. ನನ್ನ ಸಂಬಂಧ 40 ನಿಮಿಷ ವೇಟ್ ಮಾಡಿದ್ರೆ ಏನಾಗುತ್ತೆ ನಿನಗ? ನೀ ಹಂಗೆ ನೋಡ್ಬೇಡ ಪ್ಲೀಸ್. ನಿನ್ನ ಸಂಬಂಧ ಜೀವನ ಪೂರ್ತಿ ಕಾಯ್ತೀನಂತ. ನನ್ನ ಸಂಬಂಧ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಏನಾಗೋದಿಲ್ಲ. ಕಾರ್ತಿಕ್, ನನ್ ಲೈಫ್ ನನ್ ರೂಲ್ಸ್. ನನ್ನ ಲೈಫು ನನ್ ರೂಲ್ಸ್. ಆ ದೇವ್ರು ಬರ್ದಿರ ಹಣೆ ಬರನ ಅಳಿಕಿಸಿ ನೀನ್ ನನ್ನ ಹಣೆ ಬರ ಬರ್ದ್ರು ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಕಾರ್ತಿಕ್,
ನಾನು ನನ್ನ ಫ್ರೆಂಡ್ಸ್ ಜೊತೆ ಕೇರಳ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿನಿ. ಯಾವ ಫ್ರೆಂಡ್ಸ್? ನನ್ನ PU ಕ್ಲಾಸ್ಮೇಟ್ಸ್. ಯಾರ್ಯಾರು ಹೊಂಟ್ರಿ? 4 ಜನ ಹುಡುಗರು ಇದ್ದಾರೆ, ನಾನಿದ್ದೇನೆ ಮತ್ತು ಒಬ್ಳು ಹುಡುಗಿ ಇದ್ದಾಳೆ. ಹೋಗಿ ಬರ್ತೀನಿ. ಬೇಡ, ಯಾಕ? ಬಾರಿ ಹುಡುಗರ ಜೊತೆ ಹೋಗ್ಬೋದ ಸರಿ ಅನ್ಸಂಗಿಲ್ಲ. ಏನ್ ಸರಿ ಅನ್ಸಂಗಿಲ್ಲ? ನಾನು ಹೋಗ್ಬೇಕಷ್ಟ. ಹೋಗ, ಹುಡುಗಿಯರ ಜೊತೆ ಹೋಗ. ನಾನೇನ್ ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಲಾ? ಅದ್ ಹೆಂಗ್ ಥಿಂಕ್ ಮಾಡತ್ತಿಲ್ಲ ನೋಡ. ನಾನ್ ಕೇರಳಾಗ ಹೋಗೋದ ಬಾಳ ದಿನದ ಕನ್ಸ. ಹುಡುಗರು ಬರ್ತಾರೋ ಹುಡುಗಿಯರ್ ಬರ್ತಾರೋ ಅದ್ ನನಗ್ ಮ್ಯಾಟ್ರ್ ಆಗಂಗಿಲ್ಲ. ನಾನ್ ಎಲ್ಲಿ ಹೋದ್ರು ನಾನ್ ಕರೆಕ್ಟ್ ಇರ್ತೇನಿ, ನಾನು ಹೋಗ್ಬೇಕಷ್ಟ. ನೋಡ, ನೀನು ಹುಡುಗರ ಜೊತೆ ಹೋಗೋದು ನನಗೆ ಇಷ್ಟ ಇಲ್ಲ ಅಷ್ಟ. ನಿನ್ ಇಷ್ಟ ಕಷ್ಟ ತಗೊಂಡ್ ನಾನೇನ್ ಮಾಡ್ಲಿ? ನಂಗಿಷ್ಟ, ನಾನ್ ಹೋಗ್ತೇನಿ ಅಷ್ಟ. ನೀನು ನನ್ನ ಕಟ್ ಹಾಕಕ್ ಬರ್ಬೇಡ. ನೀನ್ ಹಿಂಗತೆ ಮಾತಾಡ್ತಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಂಗ ನೆನ್ಪೈತಿ ಒಂದ್ಸಲ ಏನೋ ಹೇಳಿದ್ದಿ. ನಾನ್ ಯಾವತ್ತೂ ನಿಂಗೆ ಆರ್ಗ್ಯೂ ಮಾಡಲ್ಲ, ನೀನ್ ಎದ್ದರ್ ಮಾತಾಡಲ್ಲ. ನಿನಗ್ ಬ್ಯಾಡ ಅಂದಿದ್ ನಂಗೂ ಬೇಡ. ಅದು ವಸ್ತುನರ ಆಗ್ಲಿ ಇಲ್ಲ ವ್ಯಕ್ತಿನರ ಆಗ್ಲಿ. ನಿನ್ ಇಷ್ಟನ ನನ್ನ ಇಷ್ಟ. ಇವತ್ ನೀನ್ ನನ್ ಮಾತೇನು ಕೇಳಂಗಿಲ್ಲ ಅನ್ನೋ ಹಂಗಿತ್ತಂದ್ರ ಅವತ್ ನನಗ ಹಂಗ ಹೇಳ್ಬಾರ್ದಿತ್ತ. ನಾನ್ ಮನೆ ಹೋಗ್ತೇನೆ. The subscriber is currently switched off. ಹಲೋ, ಸಾರಿ ಭೂಮಿಕೆ, ನಾನು ಇನ್ನೊಂದ್ಸಲ ನಿಂಗೆ ಹಂಗೆ ನನ್ನ ಸಿಟ್ಟಿಲ್ಲ ಮಾತಾಡಬಾರ್ದಿತ್ತು, ನಾನು ಹಿಂಗೆ ಆರ್ಗ್ಯೂ ಮಾಡಬಾರ್ದಿತ್ತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡ. ನಿಂಗೆ ಇಷ್ಟ ಬಂದಲ್ಲಿ ನೀನು ಹೋಗ. ನಾನು ಯಾವುದಕ್ಕೂ ಏನೂ ಆರ್ಗ್ಯೂ ಮಾಡಂಗಿಲ್ಲ, ಅವಕಾಶ ಹಾಕಂಗಿಲ್ಲ. ನಿಜವಾಗ್ಲು ಕಾರ್ತಿಕ್, ನಿಂಗ್ ಮೀಟ್ ಆಗ್ಬೇಕು ನಾನು. ಸರಿ, ಬರ್ತೀನಿ. ಸಾರಿ. ಇರ್ಲಿ ಬಿಡ, ಹೋಗಿ. ಅದನ್ನೆಲ್ಲ ಯಾರು ತಲೆ ಕೆಡ್ಸ್ಕೊತಾರ? ನಾನು ಹಂಗೆ ಮಾತಾಡಬಾರ್ದಿತ್ತ. ಅವಾಗ ಮಾತಾಡೋವಾಗ ನಂಗೆ ಏನು ಅನ್ಸಿಲ್ಲ. ಆದ್ರ ಮನೆಗೆ ಹೋದ್ಮೇಲೆ ಭಾಳ ಗಿಲ್ಟ್ ಕಾಡ್ತ. ಸಾರಿ, ನಾನು ಇನ್ನೊಂದ್ಸಲ ಹಂಗೆ ಮಾತಾಡಂಗಿಲ್ಲ. ಅಪ್ಪ ಯಾವ್ದಾದ್ರು ಕಾಲ್ ಬಂದಿತ್ತಾ? ಬಂದಿತ್ತು ಮಗಳ. ಯೋಗ ಮತ್ತು ಯೋಗ್ಯತೆಗೆ ಬಹಳ ವ್ಯತ್ಯಾಸ ಐತೆ. ಯೋಗ ನಾವು ಹುಡುಕೊಂಡು ಹೋದ್ರೆ ಯೋಗ್ಯತೆ ಇರಲಾರ್ದವರು ನಮ್ಮ ಹಿಂದೆ ಬೆನ್ನು ಹತ್ತಿ ಬರ್ತಾರ. ನಮ್ಮ ಕಾರ್ ಡ್ರೈವರ್ನು ಅವ್ರ ಅಪ್ಪನಿಗಿಂತ ಜಾಸ್ತಿ ಪಗಾರ ತಗೊಂತಾನೆ. ಮನಿ ಅಂದ್ರೆ ಗೊತ್ತಿಲ್ಲ, ಮನಿ ಜವಾಬ್ದಾರಿ ಅಂದ್ರೆ ಗೊತ್ತಿಲ್ಲ. ಅಂಥವನ ಸಹವಾಸ ನೀ ಮಾಡಿ ಏನು ಹೇಳ್ಬೇಕು ನನಗೆ? ನೋಡು ಮಗಳ, ನೀನು ತಿಳಿದಾಕಿದಿ. ಯಾರನ್ನ ಎಲ್ಲಿ ಇಡಬೇಕು ಅಲ್ಲಿಟ್ರೆ ಅದಕ್ಕೊಂದು ಬೆಲೆ ಇರುತ್ತಲ್ಲ. ನೋಡು ಏನು ಮಾಡ್ತೀನಿ ನೋಡು.
ಅಲ್ಲ ಫ್ರೆಂಡ್ಸ್ ಜೊತೆ ಪಾರ್ಟಿ ಹೊಂಟೀನಿ. ಪಾರ್ಟಿ? ಹಾಂ, ಪಬ್ ಒಳಗ. ಹುಡ್ಗ್ಯಾರು ಇರ್ತಾರ? ಪಾರ್ಟಿ ಅಂದಮೇಲೆ ಹುಡುಗಿಯರು ಇರ್ಲಾರ್ದ ಇರ್ತಾರನ? ಏನು ಸಿಲ್ಲಿ ಸಿಲ್ಲಿ ಕ್ವಶನ್ಸ್ ಕೇಳ್ತೀಪ. ಮನ್ಯಾಗ ಯಾರ್ಯಾರು ಅದಿರಿ? ಮನ್ಯಾಗ ಅಪ್ಪ ಕೆಲ್ಸಕ್ಕೆ ಹೋಗ್ಯಾರ, ಒಬ್ಬನ ಅದೀನಿ, ನಾನು ಹೊಂಟಿನಿಲ್ಲ ಈಗ. ಸರಿ ಬಂದೇ ಇರು. ಹಾಂ ಅಲ್ಲಿ ಇಟ್ಟೊತ್ತಿನ ಬಂದೇ ಮಾಡ್ತಾಳೆ ಈಕೆ. ವಾಟ್ ಈಸ್ ಯೋರ್ ನೇಮ್? ಭೂಮಿಕಾಸ್ ಬಾಯ್ ಫ್ರೆಂಡ್. ವಾಟ್ ಆರ್ ಯೋರ್ ಹಾಬೀಸ್? ಲವಿಂಗ್ ಭೂಮಿಕಾ. ಹುಡುಗ್ಯಾರು ನಿಮ್ಗಿಂತ ದೊಡ್ಡೋರ್ ಬಂದು ಮಾತಾಡ್ಸಿದ್ರ? ಅಕ್ಕ ಅಂತ ಮಾತಾಡಿಸ್ತೇನೆ. ಚಿಕ್ಕೋರ್ ಬಂದು ಮಾತಾಡ್ಸಿದ್ರ? ತಂಗಿ ಅಂತ ಮಾತಾಡಿಸ್ತೇನೆ. ವೆರಿ ಗುಡ್. ನೀ ನಾನು ಒಟ್ಟ ಮಿಸ್ ಮಾಡ್ಕೋಬಾರ್ದಲ್ಲ, ಅದ್ರ ಸಂಬಂಧ. ಹೋಗಿ ಬರ್ಲಿ. ಹೋಗ್ಬಾ, ಮಜ್ಜಾ ಮಾಡು. ಯಾರದ? ನನ್ನ ಫ್ರೆಂಡ್. ಹುಡ್ಗನೋ ಹುಡ್ಗಿನೋ? ಹುಡುಗಿ. ಕಾಲ್ ರಿಸೀವ್ ಮಾಡಿ ಮಾತಾಡ, ಏನಾದ್ರೂ ಎಮರ್ಜೆನ್ಸಿ ಕೆಲಸ ಇರ್ಬೋದು. ಇಟ್ಟೊತ್ನಾಗ ಏನು ಕೆಲಸ? ಪಾಲ್ತ ಏನಾರ ಮಾತಾಡಕ್ಕೆ ಹಚ್ಚಿರ್ತಾರ. ಈಗ ನಾ ಇಲ್ಲ ಅಂದಿದ್ರ ಕಾಲ್ ಪಿಕ್ ಮಾಡಿ ಮಾತಾಡ್ತಿದ್ದೆ, ಹೌದಿಲ್ಲ? ಮುಚ್ಕೊಂಡ್ ಮಾತಾಡ. ಒಲ್ಲೆ ನಾನ ಈಗ ಆಕಿಗೆ ಹೊತ್ತು ಗೊತ್ತು ಇರ್ಲಾರ್ದಂಗೆ ಕಾಲ್ ಮಾಡೋ ಸಲಿಗೆ ಕೊಟ್ಟಿದ್ ನೀನ, ಹೌದಿಲ್ಲ? ನೋಡ, ನಂಗ ವಾಟ್ಸಾಪ್ ಇಷ್ಟ ಇಲ್ಲ. ಇನ್ನು ಮುಂದೆ ಆಕಿ ನಿನಗೆ ಕಾಲ್ ಮಾಡಬಾರ್ದು ಅಷ್ಟ. ಇನ್ಸ್ಟಾ, ಸ್ನ್ಯಾಪ್, ವಾಟ್ಸಪ್, ಕಾಲ್ಸ್ ಎಲ್ಲ ಕಡೆನೂ ರಿಮೂವ್ ಮಾಡೀನಿ. ನಿನ್ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ ಮಾಡ್ಕೋಬೇಡ. ನಿನ್ ಸಿಟ್ ಮಾಡ್ಕೊಂಡ್ರೆ ನಂಗೇನು ಬೇಜಾರಿಲ್ಲ, ಆದ್ರೆ ಸಿಟ್ ಮಾಡ್ಕೊಂಡು ನನ್ನ ಜೊತೆ ಮಾತು ಬಿಡ್ತೀನಿ ನೋಡ, ಅದೇ ನಂಗೆ ಆಗೋದಿಲ್ಲ. ನಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಬೆಳೀತು ಅಂದ್ರ ಅದೇ ರೂಢಿ ಆಗುತ್ತಾ. ಅದೇ ರೂಢಿ ಆಯ್ತಂದ್ರ ನಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿನೂ ಕಡಿಮೆ ಆಗತ್ತಾ. ಅವಾಗ ಎಲ್ಲದಕ್ಕೂ ಒಂದ ಮಾತಿಗೆ ಸುಮ್ಮಾಗ್ಬಿಡ್ತೀವಿ. ಅವಾಗ ನೀನ್ ಪ್ರೀತಿಸಿರುವಂತ ಕಾರ್ತಿಕನ್ನ ನೀನ ಕಳ್ಕೋತಿ ಮೀನ್ಸ್ ಬಿಟ್ಟೋಗುದಲ್ಲ. ಮೊದ್ಲಿನಂಗ ಆ ಲವ್, ಕೇರ್, ಎಫರ್ಟ್ಸ್ ಯಾವುದು ಮೊದ್ಲಿನಂಗೆ ಇರಂಗಿಲ್ಲ. ಸರಿ, ನಾನು ಇನ್ಮೇಲೆ ಸುಮ್ನೆ ನಿನ್ ಜೊತೆ ಜಗಳ ಮಾಡಂಗಿಲ್ಲ. ನೀನ್ ಹೆಂಗ ಎಲ್ಲಾ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಹೊಂಟಿಯಲ್ಲ, ನಾನು ಹಂಗ ಅರ್ಥ ಮಾಡ್ಕೊಂಡು ಹೋಗ್ತೇನೆ. ಜೀವನ ಪೂರ್ತಿ ಒಬ್ಬರನ್ನೊಬ್ರನ್ನ ಹಿಂಗ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರ ಟೆನ್ಷನ್ ಇರೋದಿಲ್ಲ ನೋಡ. ಥ್ಯಾಂಕ್ ಯು. ಸರಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೇನೆ. ಸರಿ. ಏಯ್, ನಿನ್ನ ಮುಖ ನೋಡಿದ್ರ ನನ್ನ ಮೈ ಮುರಿಯುತ್ತ. ನನ್ನ ಮಗಳ ಜೀವನದಾಗ ಯಾಕಡೆ ಬಂದೋ? ನನ್ನ ಹೆಂಡತಿ ನಾನು, ನನ್ನ ಮಗಳ ಸಂಬಂಧ ಅಡ್ಡಾಡ್ಲಾರ್ದ ದೇವ್ರಿಲ್ಲ, ತೀರಿಸಲಾರ್ದ ಹರಿಕಿಲ್ಲ. ಆಕಿನ್ನ ಪಡಿಬೇಕಂದ್ರ ಅವು ಎಷ್ಟು ತ್ರಾಸ ಪಟ್ಟಿವ ಅನ್ನೋದು ಗೊತ್ತೈತೇನೆ. ಎಷ್ಟೋ ದಿನದ ಮೇಲೆ ಆಕಿ ಹುಟ್ಟಿದ್ಲು. ಆಕಿ ಹುಟ್ಟಿ ಈ ಪ್ರಪಂಚ ನೋಡೋದ್ರಾಗ ನನ್ನ ಹೆಂಡತಿ ಕಣ್ಣು ಮುಚ್ಕೊಂಡ್ಬಿಟ್ಲು. ಅಲ್ಲಿಂದ ಇಲ್ಲಿ ತನ ತಾಯಿ ಅಂದ್ರು ಆಕಿನ, ಮಗಳಂದ್ರು ಆಕಿನ. ಇಂತಾದ್ರಾಗ ಡಾಕ್ಟ್ರಿಗೆ ಹೇಳಾಕತ್ತಾರ ಆಕಿ ತಲಿ ಪೆಟ್ಟು ಬಿದ್ದು ಹಿಂದಿಂದೆಲ್ಲ ಮರ್ತೋಗ್ಯಾಳಂತ. ಈಗ ನಿನ್ನ ನೆನಪು ಆಕಿಗಿರುದಿಲ್ಲ, ನಿನ್ನ ಪ್ರೀತಿನೂ ಆಕಿಗೆ ಗೊತ್ತಿರುವುದಿಲ್ಲ. ಆಕೆಗೆ ನೆನಪು ಬರಲಿ ಬಿಡ್ಲಿ, ಆಕೆಗೆ ನೆರಳಾಗಿ ನಾ ಇರ್ತೀನಿ. ಆ ನೆರಳಿನೊಳಗೆ ಬರೋ ಪ್ರಯತ್ನ ನೀ ಮಾಡಬೇಡ. ಇಷ್ಟು ಹೇಳಿದ ಮೇಲೂ ನೀ ಬದಲಾಗ್ಲಿಕ್ಕಂದ್ರೆ ನನ್ನ ತಾಯಿನ ಕಳ್ಕೊಂಡ್ಬಿಡ್ತೀನೋ, ನಿನ್ನ ಕೈ ಮುಗಿತೀನೋ. ಕೊನೆ ಸರ್ತಿ ಅವ್ಳ ಮುಖ ನೋಡ್ಕೊಂಡು ಹೋಗ್ಬಿಡ್ತೀನಿ.
ಕೈ ಮುಗಿತೀನಿ. ಪಡ್ಕೋಬೇಕಂದ್ರೆ ಪಾಪ ಮಾಡಿರ್ಬೇಕಂತ, ಕಳ್ಕೋಬೇಕಂದ್ರೆ ಕರ್ಣ ಆಗ್ಬೇಕಂತ. ಇವತ್ತು ನಾನು ನಿನ್ನ ದೃಷ್ಟಿ ಒಳಗೆ ಕೆಟ್ಟವನಾಗಿರ್ಬೋದು, ಆದ್ರೆ ನಿಮ್ಮ ಅಪ್ಪನ ದೃಷ್ಟಿ ಒಳಗೆ ಇವತ್ತು ನಾ ಕರ್ನಾಗೀನಿ. ಹೇ ಹಾಯ್, ಸಾರಿ, ನಾನು ನಿನ್ನೆ ನಿಮ್ಮ ಮೇಲೆ ರೇಗ್ ಹಂಗೆ ಮಾತಾಡಬಾರ್ದಿತ್ತು. ಒಬ್ಬರೇ ಬಂದಿರಿ? ನಾನು ಮತ್ತ ನಮ್ಮಪ್ಪ. ಅಪ್ಪ, ಇವ್ರು ಕಾರ್ತಿಕ್ ಅಂತ. ನಾನು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ಏನೋ, ಆದರೆ ದೇವರು ನನಗೆ ಈ ಜನ್ಮದಾಗ ಹುಟ್ಟಿಸಿ ಮಾಡಿದ ಪಾಪಕ್ಕೆ ಈಗ ಶಿಕ್ಷೆ ಕೊಡಾಕತ್ತಾನ. ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ ತಿಳ್ಕೊಂಡು ಮಾತಾಡ್ಬೇಕು, ಏನು ಇದೇ ಸರಿ ಇದೇ ತಪ್ಪು ಅಂಥೇಳಿ ಇನ್ನೊಬ್ಬರಿಗೆ ಹೇಳಬೇಕು ಅನ್ನೋದೇ ಗೊತ್ತಾಗವಂದಾಗಿ. ನೀವು ಏನು ಮಾತಾಡತ್ತೀರಿ ನಂಗೆ ಅರ್ಥ ಆಗತ್ತಿಲ್ರಿ. ಅರ್ಥ ಮಾಡ್ಸವ ಮ್ಯಾಲೆ ಕುಂತು ಆಟ ಆಡಾಕತ್ತಾನ. ಗೆದ್ರು ಅವನ ಮಾತ ಕೇಳ್ಬೇಕು, ಸೋತ್ರು ಅವನ ಮಾತ ಕೇಳ್ಬೇಕು. ಮಗಳ, ಇವತ್ತ ಗುಡಿಗೆ ಹೋದಾಗ ಮಾತಾಡ್ಸಿದಲ್ಲ, ಯಾರ ಹುಡುಗ? ಫ್ರೆಂಡ್ ಅಂತಾನೂ ಹೇಳಕ್ಕಾಗಲ್ಲ, ಹಿಂಗ ಸ್ವಲ್ಪ ದಿನ ಹಿಂದೆ ಪರಿಚಯ ಅಷ್ಟ. ಅಂದ್ರ ನಿನ್ನ ಹಂದೆ ಅಡ್ಡಾಡೋದು, ನಿನಗೆ ಮಾತಾಡ್ಸೋದು, ನಿನಗೇನ್ರ ಇರಿಟೇಟ್ ಮಾಡೋದು ಏನಾರ ಮಾಡ್ತಾನ? ಏ ಅಪ್ಪ, ಇವೆಲ್ಲ ನಾನು ಅವಂಗ ಮಾಡ್ತೀನಿ. ಅರ್ಥ ಆಗ್ಲಿಲ್ಲ. ನಾನ ಅವನಿಂದ ಒಂದ್ ಥ್ಯಾಂಕ್ಸ್ ಹೇಳಕ 2 ದಿನ ಅಳ್ದೇನಿ. ನಾನು ಎಷ್ಟ ಮಾತಾಡ್ಸಕ್ ಹೋದ್ರು ಒಟ್ಟ ಮಾತಾಡಂಗಿಲ್ಲ, ನನ್ನಿಂದ ದೂರ ಇರ್ತಾನ. ಅವನ ಬಗ್ಗೆ ನಿನಗೇನ್ರ ಹೇಳ್ಕೊಂಡಾನ? ಅವನ ಹೆಸರ ನನಗ್ ಗೊತ್ತಿಲ್ಲ, ಅದನ್ನ ಇನ್ನೊಬ್ಬರ ಕಡೆ ಕೇಳಿ ತಿಳ್ಕೊಂಡಿನಿ. ಓಹೋ, ಹೆಂಗ ಪರಿಚಯ ಅವ್ರ ನಿನಗ? ಅವತ್ತ ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದ. ಅವ್ನ್ ನೋಡಿದ ದಿನದಿಂದ ನನಗೆ ಅನ್ಸೋದ ನನ್ನ ಮನ್ಸಿಗೆ ಭಾಳ ಹತ್ರ ಆದಂಗ, ನನಗ್ ಭಾಳ ದಿನದಿಂದ ಪರಿಚಯ ಇದ್ದವ್ರಂಗ. ಇಲ್ಲ ನನಗ್ ಗೊತ್ತಿಲ್ದಂಗ ನಾನು ಅವನ್ನ ಹಚ್ಕೊಂಡೇನೋ, ಇಲ್ಲ ನನಗ್ ಗೊತ್ತಿಲ್ದಂಗ ನಾನು ಅವನ್ನ ಲವ್ ಮಾಡತ್ತೇನೋ, ಒಂದು ಅರ್ಥ ಆಗತ್ತಿಲ್ಲಪ್ಪ. ಬಟ್ ಒಂದಂತೂ ನಿಜ, ಅವನ ಜೊತೆ ನಾನಿದ್ರ ನಾನು ಭಾಳ ಖುಷಿಯಾಗಿರ್ತೀನಿ. ಹಣೆ ಬಾರ್ದಾಗ ಇದ್ದಂಗೆ ಆಗಲಿ ಅಂಥೇಳಿ ಎಲ್ಲರೂ ಜೀವನ ಮಾಡ್ತಾರೆ. ಆದ್ರೆ ಈ ಪ್ರೀತಿ ಅನ್ನೋದು ಹಣೆ ಬಾರನ ಬದಲಾಯಿಸಿಬಿಡುತ್ತೆ. ಯಾರು ಕೂಡ ಎಷ್ಟು ದಿನ ಇರ್ಬೇಕಂಥೇಳಿ ದೇವರು ಮೊದಲೇ ಅಚ್ಚಿ ಹಾಕಿಬಿಟ್ಟಿರ್ತಾನೆ. ಅವನ ಆಟದ ಮುಂದೆ ನಮ್ಮ ಆಟ ಏನೇನೋ ನಡೆಯಂಗಿಲ್ಲ. ನಾನು ತಪ್ಪು ಮಾಡೀನಿ, ನನ್ನ ಕ್ಷಮಿಸಿಬಿಡು ಅಂತ ಕೇಳೋ ಹಕ್ಕು ನನಗಿಲ್ಲ. ಆದ್ರೆ ನನ್ನ ಪ್ರೀತಿನ ನಿನ್ನ ಕೈಯಾಗ ಕೊಡಾಕತ್ತೀನಿ. ನನ್ನ ಮಗಳನ್ನ ಕಾಪಾಡ್ಕೋ ಅಂತ ನಾ ಹೇಳೋದಿಲ್ಲ, ಆದ್ರೆ ನನ್ನ ಮಗಳ ಕೈ ಒಟ್ಟೆ ಬಿಡಬೇಡ. ಇಲ್ಲಿ
ಪ್ರೀತಿನೇ ಮೋಸ ಅಂತ ಹೇಳೋ ಪ್ರಪಂಚದಲ್ಲಿ ಪವಿತ್ರವಾಗಿರೋ ಪ್ರೀತಿ ಹೇಳುತ್ತೆ, ನಿಷ್ಕಲ್ಮಶವಾಗಿರೋ ಪ್ರೀತಿ ಎಂದೆಂದಿಗೂ ಜೀವಂತ ಅಂತ.